SSB ಎಂದರೇನು, ಇದರ ಕೆಲಸ ಏನು ಮಾಡುತ್ತಾರೆ, ಇದರಲ್ಲಿ ಯಾವ ಯಾವ ಪೋಸ್ಟ್ ಇರುತ್ತದೆ ಮತ್ತು SSBಯಲ್ಲಿ ನೀವು ಹೇಗೆ ಜಾಯಿನ್ ಆಗಬಹುದು ಎಂದು ತಿಳಿಸುತ್ತೇನೆ. ಆತ್ಮೀಯ ಅಭ್ಯರ್ಥಿಗಳೇ, ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋವನ್ನು ನೋಡ್ತಾ ಇರಿ. ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ನೀವು ಇರಿ ವಿಡಿಯೋದ ಮುಕ್ತಾಯ ತನಕ. ಮೊದಲು SSB ಅಂದರೇನು? SSB ಅಂದರೆ ಸಶಸ್ತ್ರ ಸೀಮಾ ಬಲ. ಇದು ಶುರುವಾಗಿದ್ದು 1962ರಲ್ಲಿ. ಭಾರತ ಚೀನಾ ಯುದ್ಧದ ನಂತರ 20 ಡಿಸೆಂಬರ್ 1963ರಲ್ಲಿ ಸ್ಥಾಪಿತಗೊಂಡಿತು. SSBಯನ್ನು ಶುರು ಮಾಡಲು ಮೂಲ ಕಾರಣ, ಯಾವುದೇ ಚೀನಿ ಭಾರತದ ಮೇಲೆ ಆಕ್ರಮಣ ಮಾಡಲು ಮತ್ತು ಕಬ್ಜಾ ಮಾಡಲು ಬಂದರೆ ಅದನ್ನು ತಡೆಯುವುದು ಮತ್ತು ಯುದ್ಧ ನಡೆದರೆ ಅವರಿಗೆ ತಕ್ಕ ಪಾಠ ಕಲಿಸುವುದು SSBಯ ಮೊದಲ ಕೆಲಸವಾಗಿರುತ್ತದೆ. ಮತ್ತು SSB ಸೇನಾ ರಾ ಅವರ ಜೊತೆಯಲ್ಲಿಯೂ ಕೆಲಸ ಮಾಡುತ್ತೆ. ಅಂದರೆ ಭಾರತ ನೇಪಾಳ ಗಡಿಯ ಸರಾಸರಿ ಪಶ್ಚಿಮ ಬಂಗಾಳ, ಬಿಹಾರ್, ಆಸಾಂ, ಸಿಕ್ಕಿಂ, ಅರುಣಾಚಲ ಪ್ರದೇಶ ಇಂಥ ಗಡಿಯಲ್ಲಿ SSB ಸೇನಾ ಸುರಕ್ಷಾ ಮಾಡುತ್ತದೆ ಮತ್ತು ಇಂಥ ಗಡಿಯಲ್ಲಿ ಅನ್ಯಾಯಗಳನ್ನು ನಿಲ್ಲಿಸುತ್ತದೆ. ಈಗ ನೋಡೋಣ SSB ಫೋರ್ಸ್ ಅಲ್ಲಿ ಯಾವ ಯಾವ ಪೋಸ್ಟ್ ಇರುತ್ತದೆ. ಮೊದಲು ಚಿಕ್ಕ ಪೋಸ್ಟ್ನಿಂದ ಶುರು ಮಾಡುತ್ತೇನೆ. ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್, ಅಸಿಸ್ಟೆಂಟ್ ಕಮಾಂಡೆಂಟ್, ಡೆಪ್ಯೂಟಿ ಕಮಾಂಡೆಂಟ್, ಸೆಕೆಂಡ್ ಇನ್ ಕಮಾಂಡ್, ಕಮಾಂಡೆಂಟ್, ಡೆಪ್ಯೂಟಿ ಡೈರೆಕ್ಟರ್ ಜನರಲ್, ಇನ್ಸ್ಪೆಕ್ಟರ್ ಜನರಲ್, ಸ್ಪೆಷಲ್ ಡೈರೆಕ್ಟರ್ ಜನರಲ್. ಇಷ್ಟು ಪೋಸ್ಟ್ SSBಯಲ್ಲಿ ಇರುತ್ತವೆ. ಆತ್ಮೀಯ ಅಭ್ಯರ್ಥಿಗಳೇ, ನೀವು ಹೇಗೆ SSBಯಲ್ಲಿ ಕಾನ್ಸ್ಟೇಬಲ್ ಆಗುತ್ತೀರಿ ಎನ್ನುವುದನ್ನು ನಿಮಗೆ ತಿಳಿಸುತ್ತೇನೆ. ಮೊದಲು ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ರೀತಿ ಇರಬೇಕು? ನೀವು ಮಿನಿಮಮ್ 10th ಪಾಸ್ ಆಗಿರಬೇಕು ಕಾನ್ಸ್ಟೇಬಲ್ ಆಗುವುದಕ್ಕೆ, ಮತ್ತು ಹೆಡ್ ಕಾನ್ಸ್ಟೇಬಲ್ ಆಗುವುದಕ್ಕೆ 12th ಪಾಸ್ ಆಗಿರಬೇಕು, ಮತ್ತು SSLCಯಲ್ಲಿ ಮಿನಿಮಮ್ 35 ಮಾರ್ಕ್ಸ್ ಆಗಿರಬೇಕು, ಮತ್ತು ಕಾನ್ಸ್ಟೇಬಲ್ ಆಗುವುದಕ್ಕೆ ಮಿನಿಮಮ್ ಏಜ್ ಜನರಲ್ದವರಿಗೆ 18ರಿಂದ 23 ವರ್ಷದ ಒಳಗಡೆ ಇರಬೇಕು. ಅದೇ ರೀತಿಯಾಗಿ OBC ಅಭ್ಯರ್ಥಿಗಳಿಗೆ 18ರಿಂದ 26 ವರ್ಷದ ಒಳಗಡೆ ಇರಬೇಕು. ಅದೇ ರೀತಿಯಾಗಿ SC ST ಅಭ್ಯರ್ಥಿಗಳಿಗೆ 18ರಿಂದ 28 ವರ್ಷದ ಒಳಗೆ ಇರಬೇಕು. ಮತ್ತು ಹೆಡ್ ಕಾನ್ಸ್ಟೇಬಲ್ಗೆ ಅಪ್ಲೈ ಮಾಡುತ್ತಿದ್ದರೆ ಏಜ್ ಜನರಲ್ದವರಿಗೆ 18ರಿಂದ 25 ವರ್ಷದ ಮಧ್ಯ ಇರಬೇಕು. ಅದೇ ರೀತಿಯಾಗಿ OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಸಡಿಲಿಕೆ ಇರುತ್ತದೆ ಮತ್ತು SC ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಸಡಿಲಿಕೆ ಇರುತ್ತದೆ. ಮತ್ತು ಇದರ ಹೈಟ್ ಹೇಗಿರುತ್ತದೆ ಎಂದರೆ ಪುರುಷರಿಗೆ 170 ಸೆಂಟಿಮೀಟರ್ ಇರಬೇಕು, ಹಾಗೆಯೇ ಮಹಿಳೆಯರಿಗೆ 157 ಸೆಂಟಿಮೀಟರ್ ಇರಬೇಕು. ಮತ್ತು ST ಕ್ಯಾಂಡಿಡೇಟ್ಗೆ ಹೈಟ್ಗೆ ಸಡಿಲಿಕೆ ಇರುತ್ತದೆ, ಅಂದರೆ 162.5 ಸೆಂಟಿಮೀಟರ್ ಇರುತ್ತದೆ. ಇದರ ಜೊತೆ ಚೆಸ್ಟ್ ಕೂಡ ನೋಡುತ್ತಾರೆ. ಚೆಸ್ಟ್ ನಾರ್ಮಲ್ 80 ಸೆಂಟಿಮೀಟರ್, ಉಬ್ಬಿಸಿದಾಗ 85 ಸೆಂಟಿಮೀಟರ್ ಇರಬೇಕು. ಈಗ ನೋಡೋಣ SSB ಕಾನ್ಸ್ಟೇಬಲ್ ಸಿಲೆಕ್ಷನ್ ಬಗ್ಗೆ ತಿಳಿದುಕೊಳ್ಳೋಣ. ಅಭ್ಯರ್ಥಿಗಳೇ, SSBಯಲ್ಲಿ ಹೆಚ್ಚಿನ ವೇಕೆನ್ಸಿ SSB GDಯಿಂದ ಶುರುವಾಗುತ್ತದೆ. ಮೊದಲು SSB ಪೋಸ್ಟಿಗೆ ಅರ್ಜಿ ಸಲ್ಲಿಸಬೇಕು. ಆದ ಮೇಲೆ ನಿಮಗೆ ಅಡ್ಮಿಟ್ ಕಾರ್ಡ್ ಸಿಗುತ್ತದೆ. ಆಮೇಲೆ ರಿಟರ್ನ್ ಎಕ್ಸಾಮ್ ಬರೆಯಬೇಕು. ರಿಟರ್ನ್ ಎಕ್ಸಾಮ್ 100 ಮಾರ್ಕ್ಸ್ ಇರುತ್ತದೆ. ಸಮಯ 90 ಮಿನಿಟ್ಸ್, ಅಂದರೆ 1.5 ಗಂಟೆ ಇರುತ್ತದೆ. ಮತ್ತು 4 ಸಬ್ಜೆಕ್ಟ್ ಕ್ವಶನ್ ಇರುತ್ತದೆ. ಇಂಗ್ಲಿಷ್, ಹಿಂದಿ, ಮ್ಯಾಥಮೆಟಿಕ್ಸ್ ಮತ್ತು ಜನರಲ್ ನಾಲೆಜ್. ಈ 4 ಸಬ್ಜೆಕ್ಟಿನಿಂದ ಕ್ವಶನ್ ಕೇಳುತ್ತಾರೆ. ಎಲ್ಲ ಸಬ್ಜೆಕ್ಟಿನಿಂದ 25 ಮಾರ್ಕ್ಸ್ ಇರುತ್ತದೆ. ಇದರ ಜೋಡಿ ತಪ್ಪು ಆನ್ಸರ್ ಮಾಡಿದರೆ -1/4 ನೆಗೆಟಿವ್ ಮಾರ್ಕ್ಸ್ ಇರುತ್ತದೆ. ಎಕ್ಸಾಮ್ ಮುಗಿದ ಮೇಲೆ ಫಿಸಿಕಲ್ ಎಕ್ಸಾಮ್ ಕೊಡಬೇಕಾಗುತ್ತದೆ. ರನ್ನಿಂಗ್ ಪುರುಷರಿಗೆ 5 ಕಿಲೋಮೀಟರ್ ಇರುತ್ತದೆ. ಅದು 24 ಮಿನಿಟ್ಸ್ ಒಳಗೆ ಮುಗಿಯಬೇಕು ಅಥವಾ ಪೂರ್ಣ ಮಾಡಿರಬೇಕು. ಮತ್ತು ಮಹಿಳೆಯರಿಗೆ 1600 ಮೀಟರ್ ಓಡಬೇಕು. ಅದು 8 ನಿಮಿಷ 30 ಸೆಕೆಂಡ್ನೊಳಗೆ ಮುಗಿಸಬೇಕು. ಮತ್ತು ಇದಾದ ಮೇಲೆ ಪುರುಷರಿಗೆ ಲಾಂಗ್ ಜಂಪ್ ಇರುತ್ತದೆ. ಅದು 11 ಫೀಟ್ ಮತ್ತು ಮಹಿಳೆಯರಿಗೆ 9 ಫೀಟ್ ಇರುತ್ತದೆ. ಮತ್ತು ಹೈ ಜಂಪ್ ಇರುತ್ತದೆ. ಅದು ಪುರುಷರಿಗೆ 3.5 ಫೀಟ್ ಇರುತ್ತದೆ, ಮಹಿಳೆಯರಿಗೆ 3 ಫೀಟ್ ಜಿಗಿಯಬೇಕಾಗುತ್ತದೆ. ಇದಾದ ಮೇಲೆ ಮೆಡಿಕಲ್, ಅಂದರೆ ನಿಮ್ಮ ಶರೀರದ ಅಂಗವನ್ನು ನೋಡುತ್ತಾರೆ. ಆತ್ಮೀಯ ಅಭ್ಯರ್ಥಿಗಳೇ, ನೀವು ಫಿಸಿಕಲ್ ಮೆಡಿಕಲ್ ಫಿಟ್ ಆದ ಮೇಲೆ ನಿಮ್ಮ ಮೆರಿಟ್ ಲಿಸ್ಟ್ ತೆಗೆಯುತ್ತಾರೆ. ಮೆರಿಟ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಬಂದಿದ್ದರೆ ಅಂಥವರನ್ನು ಟ್ರೈನಿಂಗಿಗೆ ಕಳಿಸುತ್ತಾರೆ. ಅದು 1 ವರ್ಷ ಟ್ರೈನಿಂಗ್ ಇರುತ್ತದೆ, ಅಂದರೆ 52 ವೀಕ್ಸ್ ಟ್ರೈನಿಂಗ್ ಇರುತ್ತದೆ. ಟ್ರೈನಿಂಗ್ ಆದ ನಂತರ ಜಾಯಿನಿಂಗ್ ಮಾಡಿಕೊಳ್ಳುತ್ತಾರೆ. ಇನ್ನು ಸ್ಯಾಲ್ರಿ ಬಗ್ಗೆ ಹೇಳುವುದಾದರೆ ಕಾನ್ಸ್ಟೇಬಲ್ ಬೇಸಿಕ್ ಸ್ಯಾಲ್ರಿ 21,700 ಇರುತ್ತದೆ. ಹಾಗೆ ಅದರ ಜೊತೆ ಅಲೌನ್ಸ್ ಸೇರಿ ಪೇಮೆಂಟ್ ಕೊಡುತ್ತಾರೆ. ಇವರ ಪ್ರಮೋಷನ್ ತಕ್ಕ ಹಾಗೆ
ಹೆಚ್ಚು ಆಗುತ್ತಾ ಹೋಗುತ್ತದೆ. ಇದರ ಹೈಯೆಸ್ಟ್ ಬೇಸಿಕ್ ಪೇಮೆಂಟ್ 70,000 ಆಸ್ಪಾಸ್ ಇರುತ್ತದೆ. ಅದರ ಜೊತೆ ಅಲೌನ್ಸ್ ಸೇರಿ ಪೇಮೆಂಟ್ ಕೊಡುತ್ತಾರೆ. ಆತ್ಮೀಯ ಅಭ್ಯರ್ಥಿಗಳೇ, ಪ್ರತಿನಿತ್ಯ ಒಂದೊಂದು ವಿಶೇಷ ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಅದರಲ್ಲೂ ಡಿಫೆನ್ಸ್ ಫೋರ್ಸ್ ಬಗ್ಗೆ, ಅದು ಸೆಂಟ್ರಲ್ ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು, ಅದರ ಜೊತೆ ಅಗ್ನಿವೀರ, ಆರ್ಮಿ, ನೇವಿ, ಏರ್ಫೋರ್ಸ್ ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಆದ್ದರಿಂದ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯ ಡಿಫೆನ್ಸ್ ಫೋರ್ಸ್ ಬಗ್ಗೆ ನೀವು ಮಾಹಿತಿಯನ್ನು ತಿಳಿದುಕೊಳ್ಳಿ. ಅದೇ ರೀತಿಯಾಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಜೈ ಹಿಂದ್. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಅಷ್ಟೇ ಅಲ್ಲದೆ ಈ ಅಗ್ನಿಪಥ ಯೋಜನೆಯಡಿಯಲ್ಲಿ ಅಗ್ನಿವೀರ ಆರ್ಮಿ ರ್ಯಾಲಿಗಳು ಪ್ರಾರಂಭವಾದಾಗ, ಅಂದರೆ ಮೊದಲನೇದು ಹಾಸನ್ ರ್ಯಾಲಿಯಲ್ಲಿ 4 ಅಭ್ಯರ್ಥಿಗಳು ಅಗ್ನಿವೀರರಾಗಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಪಾಸಾಗಿದ್ದಾರೆ. ಆವಾಗ ತರಬೇತಿಗೆ ಅಭ್ಯರ್ಥಿಗಳು ಕಡಿಮೆ ಇದ್ದರು. ಅದೇ ರೀತಿಯಾಗಿ ಹಾವೇರಿ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ 52 ಜನ ಅಗ್ನಿವೀರರಾಗಿ ಆಯ್ಕೆಯಾದರು ಮೊದಲನೇ ಫಲಿತಾಂಶದಲ್ಲಿ. ಅದೇ ರೀತಿಯಾಗಿ ಆಮೇಲೆ ರಿಸರ್ವೇಷನ್ದಲ್ಲಿ ಮತ್ತೆ 3 ಜನ ಪಾಸಾದರು. ಒಟ್ಟು ಹಾವೇರಿ ರ್ಯಾಲಿಯಲ್ಲಿ 55 ಜನ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಬೆಳಗಾವಿ AROದಿಂದ ನಡೆಯತಕ್ಕಂಥ ಬೀದರ್ ಆರ್ಮಿ ರ್ಯಾಲಿಯಲ್ಲಿ ಒಟ್ಟು 25 ಜನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಗ್ನಿವೀರರಾಗಿ ಆಯ್ಕೆಯಾದ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಯ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಮತ್ತು ಹವಾಲ್ದಾರ್ ತರಬೇತಿ. SSLC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.